ಕೊಬ್ಬರಿ ಬ್ಯಾಡ್ರಿ, ಯಾವುದೇ ಒಗ್ಗರಣೆನೂ ಬ್ಯಾಡ್ರಿ, ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡಮಂತ ಬರ್ರಿ. ಇಡ್ಲಿ, ದೋಸೆ, ಪಡ್ಡು ಅಷ್ಟೇ ಯಾಕ್ರಿ, ಯಾವುದೇ ಸ್ನ್ಯಾಕ್ಸ್ ಸರಿನೂ ತಿನ್ಬೋದ್ರಿ, ಅಷ್ಟು ರುಚಿ ಇರ್ತದ್ರಿ. ಮತ್ತು ಈ ಚಟ್ನಿ ಮಾಡ್ಲಿಕ್ಕೆ ನಾ ಏನು ಮಾಡ್ತೀನಿ ರೀ, ಒಂದು ಮಿಕ್ಸಿ ಜಾರ್ನಾಗ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಹಾಕ್ತೀನಿ ರೀ. ಮತ್ತು ಅದರದ್ದು ಅರ್ಧದಷ್ಟು ಏನು ಮಾಡ್ತೀನಿ ರೀ, ನಾ ಇಲ್ಲಿ ಪುದೀನ ಸೇರಿಸ್ಲತ್ತೀನಿ ರೀ. ಹಾಗೆ ಒಂದಿಷ್ಟು ಇಲ್ಲಿ ಕರಿಬೇವನು ಹಾಕೀನಿ ರೀ. ಮತ್ತು ಖಾರಕ್ಕೆ ತಕ್ಕಂಗೆ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಸೇರಿಸೀನಿ ರೀ. ಈಗ ನೋಡ್ರಿ, ನಾನು ಇಲ್ಲಿ ಒಂದಿಷ್ಟು ಶೇಂಗಾ ಮತ್ತು ಪುಟಾಣಿ ಸೇರಿಸ್ಲತ್ತೀನಿ ರೀ. ಕ್ವಾಂಟಿಟಿ ನೋಡ್ರಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಲ್ಲಿ ಒಂದು 2 ಚಮಚ ನೆನೆಕಿದು ಅವಲಕ್ಕಿ ಸೇರಿಸ್ಲತ್ತೀನಿ ರೀ. ಅಂದ್ರೆ ಇಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡು ಒಂದು 2 ಇಲ್ಲ 3 ನಿಮಿಷ ನೆನೆಸ್ತಾರೆ ಸಾಕ್ರಿ. ಇದರಿಂದ ನಮ್ಮ ಚಟ್ನಿಗೆ ಥಿಕ್ನೆಸ್ ಬರ್ತದೆ ರೀ. ಅಂದ್ರೆ ನಮ್ಮ ಚಟ್ನಿ ಇಲ್ಲಿ ಸ್ವಲ್ಪ ಗಟ್ಟಿನೂ ಆಗ್ತದೆ ರೀ ಮತ್ತು ರುಚಿನೂ ಬರ್ತದೆ. ಹಾಗೆ ಇಲ್ಲಿ ಒಂದಿಷ್ಟು ಈ ಸೇವ್ ಪಾಪಡಿ ಸೇರಿಸ್ಲತ್ತೀನಿ ರೀ. ಇವಿಲ್ಲಪ್ಪ ಅಂತಂದ್ರೆ ಏನು ಮಾಡಿರಿ, ನೀವು ಈ ಮಿಕ್ಸರ್ ಇರ್ತಾವಲ್ರಿ ಅವನು ಸೇರಿಸ್ಬೋದು. ಒಂದು ಈಟೆ ಹುಣಸಿ ಹಣ್ಣು ನೆನೆ ಹಾಕಿಟ್ಟಿದ್ರಿ, ಅದನ್ನು ಸೇರಿಸ್ಬಿಡ್ತೀನಂತ. ರುಚಿಗೆ ಬೇಕಾದಷ್ಟು ಈಗ ಉಪ್ಪು ಹಾಕೇನಿ ರೀ. ಹಾಗೆ ಸ್ವಲ್ಪ ಇಲ್ಲಿ ಸಕ್ಕರೆ ಸೇರಿಸ್ಲತ್ತೀನಿ ರೀ. ಮತ್ತು ಒಂದು ಈಟೆ ಅರ್ಶಿನ ಪುಡಿನೂ ಸೇರಿಸ್ತೀನಿ ರೀ. ಮಸ್ತ್ ಕಲರ್ ಬರ್ತದೆ ಇದರ್ಲಿಂದ. ಈಗ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಏನು ಮಾಡ್ತೀನಿ ರೀ, ಇದಕ್ಕೆ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಂತ್ರಿ. ನಿಮಗೆ ಪೂರ್ತಿ ನುಣ್ಣಗೆ ಬೇಕಂದ್ರೆ ಪೂರ್ತಿ ರುಬ್ಕೊಂಡು ಬರ್ರಿ, ಇಲ್ಲ ಸ್ವಲ್ಪ ಹಾಗೆ ಬೇಕಂದ್ರೆ ಸ್ವಲ್ಪ ತರಿನೇ ರುಬ್ಕೊಂಡು ಬರ್ರಿ, ನಡೀತದೆ. ಈಗ ಇದಕ್ಕೆ ನಾ ಏನು ಒಗ್ಗರಣೆ ಏನು ಹಾಕಲ್ರಿ. ಹಾಗೆ ಈಗ ನಾ ಇದಕ್ಕೆ ಬಳಸ್ಕೊತೀನಂತ. ನೋಡ್ರಿ, ನಮ್ಮದು ಚಟ್ನಿ ಇಲ್ಲಿ ರೆಡಿ ಆಗ್ಯದ್ರಿ. ನೀವು ಒಂದ್ಸಲ ಈ ಥರ ಕೊಬ್ಬರಿ ಇಲ್ದೇ ಚಟ್ನಿ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.